ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ಪಟ್ಟಣದ ನ್ಯೂಸ್. ಖಾದಿ ಬೋರ್ಡ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಮುಂಭಾಗದಲ್ಲಿರುವ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಜಯರಾಮೇಗೌಡ, ಉಪಾಧ್ಯಕ್ಷರಾಗಿ ಮಂಜುಳಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆರ್ ಚೇತನಾ ಅವರು ಘೋಷಿಸಿದರು. ನಿಗದಿ ಮಾಡಿದ್ವಿ. ಜಯರಾಮ್ ರಾಮಚಂದ್ರಪ್ಪ ಕಾರಳಿ ಅವರಿಂದ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾಗಿ ಹಾಗೂ ಶ್ರೀ ಕೆ ಪಟ್ಟಣಪ್ಪ ಅವರು ಸಾಮಾನ್ಯ ಮತಕ್ಷೇತ್ರದಿಂದ ನಿರ್ದೇಶಿಸಿದ್ದಾರೆ. ಎಂ ಶ್ರೀನಿವಾಸ್ ಮುನಿಸೊಣ್ಣಪ್ಪ ಸಾಮಾನ್ಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಎಸ್ ನಾಗೇಗೌಡ ಸೊನ್ನೆ ಸಾಮಾನ್ಯ ಮತಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀ ಕೆ ಲಹೂರ್ತಿ ಎಂ ರಾಮ ಸಾಮಾನ್ಯ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಹಾಗೂ ಬಿ ಎಲ್ ರಘು ಇವರು ಸಾಮಾನ್ಯ ಮತಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಮತಿ ಮಂಜುಳಾ ಡಿ ಮೋಹನ್ ಇವರು ಮಹಿಳಾ ಮೀಸಲು ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಶ್ರೀಮತಿ ರಾಧಾ ಶ್ರೀಧರ್ ಇವರು ಮಹಿಳಾ ಮೀಸಲು ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸುಮನ್ ರವಿಕುಮಾರ್ ಇವರು ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಡಿ ಮುನಿರಾಜ ದೇಕಪ್ಪ ಇವರು ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಜಿ ನಾರಾಯಣ ಸ್ವಾಮಿ ಗಂಗಪ್ಪ ಇವರು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಮುನಿರಾಜಪ್ಪ ಮುನಿಯಪ್ಪ ಇವರು ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ದಿನಾಂಕ 20/1/25 ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರ ಪೈಕಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ನಾವು ಇಂದು ದಿನಾಂಕ ನಿಗದಿ ಮಾಡಿದ್ವಿ. ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಆರ್ ಜಯರಾಮ್ ರಾಮಚಂದ್ರಪ್ಪ ಇವರು ನಾಮಪತ್ರ ಸಲ್ಲಿಸಿರುತ್ತಾರೆ. ಇವರಿಗೆ ಸೂಚಕರಾಗಿ ಲಕ್ಷ್ಮಣ್ ಮೂರ್ತಿ ಅವರು ಹಾಗೂ ಅನುಮೋದಕರಾಗಿ ಶ್ರೀನಿವಾಸ್ ಎಂ ಇವರು ಅನುಮೋದಿಸಿದ್ದು ನಾಮಪತ್ರವು ಕ್ರಮಬದ್ಧವಾಗಿದ್ದು ಏಕಮಾತ್ರ ನಾಮಪತ್ರ ಸ್ವೀಕೃತ ಆಗಿರೋದ್ರಿಂದ ಶ್ರೀ ಆರ್ ಜಯರಾಮ್ ರಾಮಚಂದ್ರಪ್ಪ ಅವರನ್ನ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿ ಈ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ. ಶ್ರೀಮತಿ ಮಂಜುಳಾ ಡಿ ಮೋಹನ್ ಇವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇವರಿಗೆ ಸೂಚಕರಾಗಿ ಎಸ್ ನಾಗೇಗೌಡ ಅವರು ಹಾಗೂ ಅನುಮೋದಕರಾಗಿ ಕೆ ಪಟಾಲಪ್ಪ ಅವರು ಅನುಮೋದಿಸಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಏಕಮಾತ್ರ ನಾಮಪತ್ರ ಸ್ವೀಕೃತವಾಗಿರುವುದರಿಂದ ಹಾಗೂ ಕ್ರಮಬದ್ಧವಾಗಿರುವುದರಿಂದ ಶ್ರೀಮತಿ ಮಂಜುಳಾ ಡಿ ಮೋಹನ್ ಇವರನ್ನು ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಅವಧಿಗೆ ಉಪಾಧ್ಯಕ್ಷನಾಗಿ ಈ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅಭಿನಂದನೆಗಳು ಸರ್. ಖಾದಿ ಬೋರ್ಡ್ ನೂತನ ಅಧ್ಯಕ್ಷ ಜಯರಾಮೇಗೌಡ ಮಾತನಾಡಿ, ಎಲ್ಲ ಸದಸ್ಯರು ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟು ನನಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲ ನಿರ್ದೇಶಕರ ಸಹಕಾರವನ್ನ ಪಡೆದು ಸಂಘವನ್ನ ಅಭಿವೃದ್ಧಿಪಡಿಸಲಾಗುವುದು. ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸುವ ಕೆಲಸವನ್ನ ಮಾಡಲಾಗುವುದು ಎಂದು ಹೇಳಿದರು. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಂತ ನಾಯೇಗೌಡರು ಎಲ್ಲರೂ ಸೇರಿ ಇವತ್ತೇನು ನನ್ನ ಖಾದಿ ಬೋರ್ಡ್ಗೆ ಮತ್ತೊಮ್ಮೆ ಮುಂದುವರಿಸಿದ್ದಾರೆ ಅಧ್ಯಕ್ಷರಾಗಿ. ಇವರೆಲ್ಲರಿಗೂ, ನಮ್ಮ ಸದಸ್ಯರಿಗೂ ಹಾಗೂ ಎಲ್ಲ ಆಡಳಿತ ಸಿಬ್ಬಂದಿ ಎಲ್ಲರಿಗೂ ನನ್ನ ಒಂದು ಈ ಅಧ್ಯಕ್ಷ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಮುಂದೆ ಏನು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರು ಹೇಳ್ದಂತೆ ಮುಂದಿನ ಇನ್ನು ಹಿಂದೆ ನಮ್ಮ ಜೊತೆಯಲ್ಲಿ ಬಂದಿರೋಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಮಾಡಿಕೊಡ್ತೀವಿ. ಅದೇ ರೀತಿ ಒಂದು ಹೊಸ ಬಿಲ್ಡಿಂಗನ್ನು ಇನ್ನೂ ಮೇಲೆ ಕಟ್ಟಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ. ನಮ್ಮ ಲೀಡ್ರುಗಳು ಎಲ್ಲರೂ ಅದು ಸಹಕಾರ ಕೊಟ್ಟಿದ್ದಾರೆ. ಅವರ ಆಸೆಯನ್ನು ಪೂರೈಸಿ ಸಂಸ್ಥೆನ ಇನ್ನು ಮುಂದಿನ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.
ಇದೇ ವೇಳೆಯಲ್ಲಿ ದೇವನಹಳ್ಳಿ ತಾಲೂಕು ಗ್ರಾಮೋದ್ಯೋಗ ಕಸಬುದಾರರ ಕೈಗಾರಿಕಾ ವಿವಿಧೋದ್ದೇಶ ಸಹಕಾರ ಸಂಘದ ನಿರ್ದೇಶಕರುಗಳಾದ ಕೆ ಪಾಟಲಪ್ಪ, ಎಂ ಶ್ರೀನಿವಾಸ್, ಎಸ್ ನಾಗೇಗೌಡ, ಕೆ ಲಕ್ಷ್ಮಣಮೂರ್ತಿ, ರಘು, ರಾಧಾ, ಸುಮಂತ್, ಡಿ ಮುನಿರಾಜ್, ಜಿ ನಾರಾಯಣಸ್ವಾಮಿ, ಮುನಿರಾಜಪ್ಪ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ, ಮುಖಂಡರಾದ ಬಾಲೇಪುರ ಲಕ್ಷ್ಮೀನಾರಾಯಣಪ್ಪ, ಪ್ರಸನ್ನಕುಮಾರ್, ಸಿ ಜಗನ್ನಾಥ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.